ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನೆಲ್. ನವರಾತ್ರಿ ಸೀರೀಸ್ ಮಾಡ್ತಾ ಇದ್ದೀನಿ. ಇವತ್ತು ಡೇ 5. ಇವತ್ತು ಚಾಮುಂಡಮ್ಮ ಎಷ್ಟು ಚಂದ ಅಲಂಕಾರ ಮಾಡ್ಕೊಂಡು ಕೂತಿರ್ತಾಳೆ ಅಂತ ನೋಡೋದಕ್ಕೆ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಿಮಗೂ ಸಹ ಇವತ್ತಿನ ಅಲಂಕಾರನ ತೋರಿಸ್ತೀನಿ. ಅಬ್ಬಾ, ಎಷ್ಟು ನೆಮ್ಮದಿ ಅನಿಸ್ತಿದೆ ಅಂದರೆ, ನಿನ್ನೆ ಸಹ ಇದೇ ರೀತಿ ಆಯಿತು. ಉತ್ಸವ ಮೂರ್ತಿನ ಮೆರವಣಿಗೆ ಕರ್ಕೊಂಡು ಹೊರಗಡೆ ಬರೋ ಟೈಮಲ್ಲಿ ನಿನ್ನೆ ನನಗೆ ದರ್ಶನ ಆಯಿತು. ಇವತ್ತು ಸಹ ಬಂದಿದ ತಕ್ಷಣ ಮೇನ್ ಗೇಟಲ್ಲೇ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ರು ತಾಯಿನ. ಒಂದು ರೌಂಡ್ ಕರ್ಕೊಂಡು ಬಂದರು. ಎಷ್ಟು ಚೆಂದ ಕಾಣ್ತಿದ್ಲು ಅಮ್ಮ. ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಆನಂದ ಅನಿಸುತ್ತೆ ಅಂದರೆ, ಇದನ್ನೆಲ್ಲ ನಾನು ನಿಜ ಬಾಯಿ ಮಾತಿಗೆ ಹೇಳ್ತಿಲ್ಲ. ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೂ ಅಷ್ಟೇ ಅನಿಸುತ್ತೆ. ಸೊ ಒಳಗೆ ಬಂದು ಗರ್ಭಗುಡಿಯೊಳಗೆ ದರ್ಶನ ಮಾಡಿಕೊಂಡು ಆಚೆ ಬಂದೆ. ಉತ್ಸವ ಮೂರ್ತಿಗೆ ಆಲ್ರೆಡಿ ಸೀರೆ ಎಲ್ಲ ಚೇಂಜ್ ಮಾಡಿ ಇವತ್ತಿನ ಅಲಂಕಾರ ಮಾಡಿದ್ರು. ನೋಡ್ಬೋದು ಎಷ್ಟು ಮುದ್ದಾಗಿ ಕಾಣ್ತಿದ್ಲು ಅಂದರೆ, ನಿನ್ನೆ ಒಂದು ಅಲಂಕಾರ, ಇವತ್ತೊಂದು ಅಲಂಕಾರ. ಇವತ್ತಂತೂ ಗತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ತಾಯಿನ ನೋಡ್ತಾ ಅಲ್ಲೇ ನಮನ ಮಾಡ್ತಾ ಅಲ್ಲೇ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ನೆಮ್ಮದಿ ಅನಿಸ್ತು. ಹಾಗೆ ಅಭಿಷೇಕದ್ದು ಪ್ರಸಾದನ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡು ಬ್ಲಾಗ್ ಮಾಡಿಕೊಂಡು ಅಲ್ಲಿ ಗೊತ್ತಿರೋರ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದೆ. ಡೇ 5 ನೆಮ್ಮದಿಯಾಗಿ ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಆಚೆ ಬಂದೆ. ಐ ಆಮ್ ಆಲ್ವೇಸ್ ಗಾಡ್ಸ್ ಫೇವ್ರೆಟ್ ಕಿಡ್. ಹಾಗೆ ನಮ್ಮ ಮೈಸೂರು ನೋಡೋದಕ್ಕೆ ಈ ಸರ್ತಿ ಅಂತೂ 2 ಕಣ್ಣು ಸಾಕೆ ಆಗಲ್ಲ ಅಂದ್ಕೊಳ್ಳಿ. ಎಷ್ಟು ಸರ್ತಿ ನಾನು ಹೊರಗಡೆ ಬರೋದು, ಲೈಟಿಂಗ್ಸ್ ನೋಡೋದು, ಆಹಾರ ಮೇಳಕ್ಕೆ ಹೋಗೋದು, ಕಾಫಿಗೆ ಹೋಗೋದು, ಮೀಟಿಂಗ್ ಮುಗಿಸ್ಕೊಳ್ಳೋದು, ಸ್ವಲ್ಪ ವರ್ಕ್ಗಳು ಮುಗಿಸ್ಕೊಳ್ಳೋದು. ಆದರೂ ಸಿಟಿಗೆ ಹೋಗಬೇಡ ಅಂತ ಎಲ್ಲರೂ ಹೇಳ್ತಾರೆ ಮನೆಯಲ್ಲಿ. ಬಟ್ ನನಗಾದರೂ ಮನೆಯಿಂದ ಆಚೆ ಹೋಗಿ ಈ ಒಂದು ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಮೈಸೂರನ್ನ ಆಚೆ ಬಂದ ತಕ್ಷಣ ಎಲ್ಲ ಕಡೆ ಗ್ಲೋಯಿಂಗ್, ಎಲ್ಲ ಕಡೆ ಲೈಟ್ಸ್ ಇರುತ್ತೆ. ಅದನ್ನು ನೋಡೋಕ್ಕೆ ಒಂದು ಸಖತ್ತಾಗಿರುತ್ತೆ. ಸೊ ಇವತ್ತು ನಾವು ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ದು, ನಾನು, ಕವಿಯಕ್ಕ, ಅರ್ಜುನ್ ಮತ್ತು ಅಕ್ಕನ ಮಗಳು ಎಲ್ಲರೂ ಸೇರಿ ಆಹಾರ ಮೇಳಕ್ಕೆ ಹೋದ್ವಿ. ತುಂಬ ಕ್ರೌಡ್ ಇತ್ತು, ಬರಲ್ಲ ಅಂತಿದ್ರು. ಬಟ್ ಆದರೂ ಬನ್ನಿ ಅಂತ ನಾನು ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ. ಬಿಕಾಸ್ ಇದು ಅಕ್ಟೋಬರ್ 2ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಏನೇನು ಕವರ್ ಮಾಡ್ಬೋದು ಅದನ್ನು ನೋಡೋಣ ಅಂತ. ಹಾಗೆ ಅರ್ಜುನ್ ಬಂದ ಹಾಯ್ ಹೇಳ್ತಾ. ನಾವು ಹೋಗಿದ್ದು ನೆಮ್ಮದಿ ಊಟ. ಸೊ ಡಿ ಬಾಸ್ ದರ್ಶನ್ ಅವರ ಅಳಿಯ ಇದನ್ನು ಒಂದು ಸ್ಟಾಲ್ ಹಾಕಿದ್ರು. ಸೊ ತುಂಬ ಕಡೆ ಎಲ್ಲರೂ ಸ್ಟಾಲ್ಸ್ಗಳಿತ್ತು. ಬಟ್ ಇದು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ನಾನಂತೂ ಡಿ ಬಾಸ್ ಅಭಿಮಾನಿ. ಸೊ ನೆಮ್ಮದಿ ಊಟ ಅಂತ ಹೇಳ್ತಾ ಅದನ್ನು ನೋಡೋಕ್ಕೆ ಅಂತಲೇ ನಾನು ಹೋಗಿದ್ದೆ ಹೇಗಿದೆ ಅಂತ. ಅದು ಪಕ್ಕದಲ್ಲಿ ಹಾಗೆ ಮಲೆನಾಡು ಊಟ ಸಹ ಇತ್ತು. ಅಲ್ಲಿ ಸಹ ಅಕ್ಕಿ ರೊಟ್ಟಿ ಟ್ರೈ ಮಾಡಿದ್ವಿ. ಹಾಗೆ ಇಲ್ಲಿ ನೆಮ್ಮದಿ ಊಟದಲ್ಲಿ ಅಕ್ಕ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಹಾಗೆ ಫಿಶ್ ಏನೋ ಟ್ರೈ ಮಾಡಿದ್ರು. ಎಲ್ಲ ಊಟನೂ ಚೆನ್ನಾಗಿತ್ತು. ಆ್ಯಕ್ಚುಲಿ ವೆರಿ ಹೈಜಿನಿಕ್ ಇತ್ತು. ಬೇರೆಯವರು ಹೇಳೋ ಥರ ಹೈಜಿನಿಕ್ ಇಲ್ಲ, ತುಂಬ ನೀಟ್ನೆಸ್ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ತುಂಬ ನೀಟಾಗಿತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಬೆಣ್ಣೆ ದೋಸೆ ತಿಂದ ಅರ್ಜುನ್. ಹಾಗೆ ಹಪ್ಳ ಅಂದರೆ ನನಗೆ ಫೇವ್ರೇಟು. ಹಪ್ಳ ತಿಂದೆ ಹೋಗೋದೇ ಇಲ್ಲ ದಸರಾ ಟೈಮಲ್ಲಿ. ಹಪ್ಳ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಅಡ್ಡಾಡಿಕೊಂಡು ಅಲ್ಲೇ ಒಂದು ಇವೆಂಟ್ಸ್ ಏನೋ ನಡೀತಾ ಇತ್ತು. ರಾಗಿಣಿ ಮತ್ತು ರಾಜವರ್ಧನ್ ಏನೋ ಬಂದಿದ್ದರು. ಅಲ್ಲಿಂದ ನಾವು ಬಂದಿದ್ದು ಡೆಸರ್ಟ್ ಕಡೆಗೆ. ಹೌಸ್ ಆಫ್ ಪುಡಿಂಗ್, ಅದು ನನ್ನ ಫೇವ್ರೇಟ್. ಪುಡಿಂಗಲ್ಲಿ ನನಗೆ ಮ್ಯಾಂಗೋ ಪುಡಿಂಗ್ ತುಂಬ ಇಷ್ಟ. ಬಟ್ ಇವತ್ತು ನಾನು ಸ್ಟ್ರಾಬೆರಿ ಟ್ರೈ ಮಾಡಿದೆ. ಜಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚೆನ್ನಾಗಿತ್ತು. ಎಲ್ಲ ಡೆಸರ್ಟ್ ಎಲ್ಲ ತಿಂದ್ಕೊಂಡು ನಾವು ಹೊರಟಿದ್ದು ಮನೆ ಕಡೆಗೆ. ತುಂಬ ಟ್ರಾಫಿಕ್ ಇರುತ್ತೆ, ಲೇಟ್ ಆಗುತ್ತೆ ಅಂತ ಓಡುವಾಗ ನನಗೆ ಆ್ಯಕ್ಚುಲಿ ಸೋಡಾ ಕುಡಿಬೇಕು ಅನಿಸ್ತಿತ್ತು. ಬಟ್ ಅಲ್ಲಿ ನನಗೆ ಯಾವುದೋ ಸೋಡಾ ಇಷ್ಟ ಇಲ್ಲ. ನಮ್ಮ ಮನೆ ಹತ್ತಿರ ಒಂದು ಸ್ಕಂದ ಸೋಡಾ ಅಡ್ಡ ಅಂತ ಸಿದ್ಧಾರ್ಥ ಲೇಔಟಲ್ಲಿ ಮೇನ್ ರೋಡಲ್ಲಿದ್ದೆ. ಇಲ್ಲಿ ಬಂದು ಒಂದು ಸೋಡಾ ಕುಡಿತಾ ನಮ್ಮ ಡೇನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ಈ ಒಂದು ಸೋಡಾದಲ್ಲಿ ನನಗೆ ಇದು ಸೀಬೆಕಾಯಿ ಸೋಡಾ ನಂಗೆ ತುಂಬ ಇಷ್ಟ. ನೀವು ಸಹ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಯೂನಿವರ್ಸ್.